ಶುಭೋದಯ. ಸಮಸ್ತ ಆಹಾರಂ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ಮಾಗಿ ಶುರುವಾಗಿದೆ. ಹೊರಗಡೆ ತಣ್ಣನೆ ಚಳಿ. ಗೆಳೆಯ ರಜನೀಶ್ ನಾವುಡ ಅವರು ಒಂದು ದೀರ್ಘ ಯಾತ್ರೆ ಮಾಡಿ ಬಂದಿದ್ದಾರೆ. ನಿನ್ನೆಯಿಂದ ಅವರಿಗೆ ಶೀತ, ಸಣ್ಣದಾಗಿ ಕೆಮ್ಮು ಮತ್ತು ನೆಗಡಿ. ಅವರ ಆರೋಗ್ಯಕ್ಕೆ ಮತ್ತು ಅವರ ಗಂಟಲಿಗೆ ಇಷ್ಟ ಆಗುವಂಥದ್ದು. ಚಳಿಗಾಲದಲ್ಲಿ ಪ್ರತಿನಿತ್ಯ ನಾವು ಬಳಸಲೇಬೇಕಾದಂಥ ಒಂದು ಬೆಟ್ಟದ ನೆಲ್ಲಿಕಾಯಿನ ರಸಮನ್ನು ಮಾಡ್ಕೊಂಡು ಬರೋಣ. ಬಂದು ಅವರಿಗೆ ಸರ್ಪ್ರೈಸ್ ಕೊಡೋಣ. ಏನಂತೀರಿ? ಮುಂಜಾವದಲಿ ಹಸಿರು ಹುಲ್ಲು ಮಕಮಲ್ಲಿನಲಿ ಪಾರಿಜಾತವು ಹೂವ ಸುರಿಸಿದಂತೆ ಮುಟ್ಟಿದರೆ ಮಾಸುತಿಹ ಮಂಜುಹನಿ ಮೂತ್ತಿನಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ ಮುಂಜಾವದಲಿ. ನೆಲ್ಲಿಕಾಯಿ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಸಿ ವಿಟಮಿನನ್ನು ಹೊಂದಿರುವಂಥ ಒಂದು ಪದಾರ್ಥ. ಜೊತೆಯಲ್ಲಿ ನಮಗೆ ಗೊತ್ತಿಲ್ಲದಿರೋದು 2-3 ಸಂಗತಿಗಳೇನಪ್ಪ ಅಂತ ಹೇಳಿದ್ರೆ, ಅದು ನಮ್ಮ ಬ್ರೈನ್ ಫಂಕ್ಷನಿಗನ್ನು ತುಂಬ ಚೆನ್ನಾಗಿ ಮಾಡುತ್ತೆ, ನಮ್ಮ ಇಮ್ಯುನಿಟಿ ಬೂಸ್ಟರಾಗಿ ಕೆಲಸ ಮಾಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಲೆಗೂದಲನ್ನು ಬೆಳೆಸಲಿಕ್ಕೆ, ಜೊತೆಗೆ ನಮ್ಮ ಚರ್ಮಕ್ಕೆ ಅತ್ಯುತ್ತಮವಾದ ಒಂದು ನೈಸರ್ಗಿಕ ಆಹಾರ. ಹಾಗಾಗಿ ಇವತ್ತು ನೆಲ್ಲಿಕಾಯಿಯೊಂದಿಗೆ ಆರಂಭಿಸೋಣ. ನೆಲ್ಲಿಕಾಯಿ ಒಂದು 5-6 ನೆಲ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಗಸಗಸೆ, ಹೆಸರುಬೇಳೆಯನ್ನು ಈ ರಸಮಲ್ಲಿ ಯಾಕಪ್ಪ ಬಳಸ್ತಾರೆ ಅಂತ ಹೇಳಿದ್ರೆ, ನಾವು ಇದಕ್ಕೆ ಕಾಳುಮೆಣಸು, ಹಸಿಮೆಣಸು, ಶುಂಠಿಯನ್ನು ಬಳಸೋದ್ರಿಂದ ಇದು ದೇಹದಲ್ಲಿ ಉಷ್ಣ ಪ್ರಕೃತಿಯನ್ನು ಹೆಚ್ಚಿಸುತ್ತೆ. ಇದು ಸಮಧಾತುವಾಗಲಿಕ್ಕೆ, ಶೀತೋಷ್ಣವಾಗಲಿಕ್ಕೆ ಹೆಸರುಬೇಳೆಯನ್ನು ತಿಳಿಸಾರಿಗೆ ಬಳಸಿದ್ರೆ ಆಹಾರದ ರುಚಿಯನ್ನು ಹೆಚ್ಚುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಮೊದಲೇ ಹೇಳಿದಾಗೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಸಮ ಪ್ರಮಾಣದಲ್ಲಿ ಜಜ್ಜಿಕೊಂಡು ಬಂದಿದ್ದೇವೆ. 2 ಟೊಮೆಟೊವನ್ನು ಹೆಚ್ಕೊಂಡು ಬಂದಿದ್ದೇವೆ ಪುಟ್ಟದಾಗಿ. ನಿಮಗೆ ಟೊಮೆಟೊ ಬೇಡ ಅನಿಸಿದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸಬೇಕು. ಯಾಕೆಂತ ಹೇಳಿದ್ರೆ ನೆಲ್ಲಿಕಾಯಿಯಲ್ಲಿ ಈಗಾಗಲೇ ವಿಟಮಿನ್ ಸಿ ಇರೋದರಿಂದ ಹುಳಿ ಮತ್ತು ಒಗರನ್ನೇ ಪ್ರಮುಖ ಭಾಗವಾಗಿ ಹೊಂದಿರುತ್ತೆ. ಹಾಗಾಗಿ ಟೊಮೆಟೊ ಸ್ಕಿಪ್ ಮಾಡಿದ್ರೆ ಕೊಂಚ ಪ್ರಮಾಣದ ಹುಣಸೆ ಹಣ್ಣನ್ನು ಬಳಸಬಹುದು. ಕೊಂಚ ಬೆಲ್ಲ ಇಲ್ಲದಿದ್ದರೆ ಅಡುಗೆ ಹೇಗಾಗುತ್ತೆ? ಕೊಂಚ ಶುಂಠಿಯನ್ನು ಪುಟ್ಟದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಖಾರದ ಅಪೇಕ್ಷೆಗೆ ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಕೊಂಚ ಅರಿಶಿನ ಪುಡಿ. ಇದಕ್ಕೆ ಆಹಾರಕ್ಕೆ ಬಣ್ಣ ಅಷ್ಟೇ ಅಲ್ಲ, ಅರೋಮವನ್ನು ಸಹ ಹೆಚ್ಚುತ್ತೆ. ಎಲ್ಲ ತಿಳಿಸಾರುಗಳಲ್ಲಿ ಅರಿಶಿನ ಪುಡಿ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಉಪ್ಪು, ಸಣ್ಣ ಉಪ್ಪಲ್ಲ, ಇದಕ್ಕೆ ಸಮುದ್ರದ ಉಪ್ಪು ಅಂತ ಕರೀತಾರೆ, ಪೆಟ್ಲುಪ್ಪು ಅಂತ ಕರೀತಾರೆ, ಅಥವಾ ಕಲ್ಲುಪ್ಪು ಅಂತ ಕರೀತಾರೆ. ತಿಳಿಸಾರಿಗೆ ಕಲ್ಲುಪ್ಪನ್ನು ಬಳಸೋದು ಅತ್ಯಂತ ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾಸಿವೆ ಒಗ್ಗರಣೆಗೆ, ಜೀರಿಗೆ ಒಗ್ಗರಣೆಗೆ, ನೆಲ್ಲಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಉದ್ದುದ್ದಕ್ಕೆ ಹಸಿ ಇಟ್ಕೊಂಡಿದ್ದೇನೆ. ಇದನ್ನು ಕೊನೆಯಲ್ಲಿ ತಿಳಿಸಾರಿಗೆ ಬೆರೆಸೋದ್ರಿಂದ ಅದು ಆಗಾಗ ತಿಳಿಸಾರು ಊಟ ಮಾಡುವಾಗ ಅದು ಬಾಯಲ್ಲಿ ಸಿಗ್ತಾ ಇರುತ್ತೆ. ಅದು ಒಂದು ಥರದ ವಿಶೇಷವಾದ ರುಚಿಯನ್ನು ಹೆಚ್ಚುತ್ತೆ. ಹಾಗಾಗಿ ನೆಲ್ಲಿಕಾಯಿಯನ್ನು ಕೊನೆಯಲ್ಲಿ ತಿಳಿಸಾರಿಗೆ ಬೆರೆಸಲೋಸುಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು ಒಗ್ಗರಣೆಗೆ ಒಣಮೆಣಸಲ್ಲಿ, ಕರಿಬೇವಿನ ಸೊಪ್ಪೆಯಲ್ಲಿ ಅಂತ ಕೇಳಬೇಡಿ, ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಒಗ್ಗರಣೆ ಆದಮೇಲೆ ಇದೇನಪ್ಪ ಅಂತ ಕೇಳಬೇಡಿ, ಇದು ತೆಂಗಿನಕಾಯಿಯನ್ನು ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೇನೆ.
ಹಿರಿಯ ಚಿಂತಕರಾದಂಥ ಪರಿಸರ ಲೇಖಕರಾದಂಥ ನಾಗೇಶ್ ಹೆಗಡೆಯವರು ಒಂದು ಸಣ್ಣ ಕತೆ ಬರೀತಾರೆ. ಒಮ್ಮೆ ಸಮುದ್ರ ದೇವತೆ ಆವಿಗೆ ಹೇಳುತ್ತಂತೆ, ಜಗತ್ತಿನಲ್ಲಿ ಯಾರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೋ, ಎಲ್ಲಿ ಸಮೃದ್ಧಿ ಇದೆಯೋ ಅಲ್ಲಿ ಹೋಗಿ ಚೆನ್ನಾಗಿ ಮಳೆ ಸುರಿ ನೀನು ಅಂತ. ಆ ಸಮುದ್ರದ ಕೂಸು ಅಂದರೆ ಮೋಡಗಳು ಸಂಚರಿಸ್ತಾ ಹೊರಡ್ತಾವಂತೆ. ಕಡಲ ತೀರಗಳು ಬರುತ್ತೆ. ಕಡಲ ತೀರಗಳಾದ ಮೇಲೆ ಹಾಗೆ ಸ್ವಲ್ಪ ಮುಂದೆ ಬರುತ್ತೆ, ಪಶ್ಚಿಮ ಘಟ್ಟಗಳು ಬರುತ್ತೆ. ಮರ, ಬೆಟ್ಟ, ಕಾಡುಗಳ ನಡುವೆ ನೀರು ಸುರಿಬೇಕು ಅನಿಸುತ್ತೆ. ಅಲ್ಲಿ ಮತ್ತೆ ಅವರಿಗೆ ಸಮೃದ್ಧಿಯ ಕೊರತೆ ಕಾಣಿಸುತ್ತೆ. ಬಯಲು ಸೀಮೆ ಬರುತ್ತೆ, ಮಲೆನಾಡು ಬರುತ್ತೆ. ಎಲ್ಲೆಲ್ಲ ಬಂದರೂ ಸಹ ಅದಕ್ಕೆ ಆ ಪ್ರೀತಿಯ ಭಾವ ಬರೋದಿಲ್ಲ. ಕೊನೆಯಲ್ಲಿ ತಿರುಗಿ ಹೋಗಿ ಸಮುದ್ರದ ಮೇಲೆ ತನ್ನ ಮಳೆಯನ್ನು ಸುರಿಸುತ್ತಂತೆ. ಬಂಧುಗಳೇ, ಪ್ರಕೃತಿಯಲ್ಲಿ ನಡೆಯುವ ಸಹಜ ವಿದ್ಯಮಾನಗಳು ಬದಲಾವಣೆ ಆದರೆ ಏನೆಲ್ಲ ಆಗಬಹುದು ಅನ್ನಲಿಕ್ಕೆ ಈ ಪುಟ್ಟ ಕತೆ ತುಂಬ ಸಾಕ್ಷ್ಯ ಪ್ರಜ್ಞೆಯಾಗಿ ವರ್ತಿಸ್ತಾ ಇದೆ. ನಾವು ಯಾವುದನ್ನು ಸಮೃದ್ಧಿ ಅಂತ ಭಾವಿಸ್ತಾ ಇದೆಯೋ ಅದು ನಿಜಕ್ಕೂ ನಮ್ಮ ಸಮೃದ್ಧಿಯ. ಕಾಡುಗಳನ್ನು ಕಡಿದು ವಿಶ್ವವಿದ್ಯಾನಿಲಯಗಳನ್ನು ನಿರ್ಮಿಸೋದು, ವಿಶ್ವವಿದ್ಯಾನಿಲಯದ ಅಂಗಳದಲ್ಲಿ ಓಡಾಡುವ ಜಿಂಕೆಗಳನ್ನು ಓಡಿಸಿ ಆ ಜಿಂಕೆಗಳ ಪ್ರತಿಕೃತಿಗಳನ್ನು ಮಾಡುವಂಥದ್ದು, ಕಾಡುಗಳನ್ನು ಕಡಿದು ಮತ್ತಲ್ಲೇ ಅರಣ್ಯ ಪಾಠವನ್ನು ಬೋಧಿಸೋದು, ಇದ್ಯಾಕೋ ಸ್ವಲ್ಪ ಅತಿರೇಕ ಅನಿಸೋದಿಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಮ್ಮ ಗೆಳೆಯರೊಬ್ಬರು ಒಂದು ವಿಶ್ವವಿದ್ಯಾನಿಲಯಕ್ಕೆ ಕರ್ಕೊಂಡು ಹೋಗಿದ್ದರು. ಆರಂಭದಲ್ಲಿ 2 ಜಿಂಕೆಯ ಪ್ರತಿಕೃತಿಗಳನ್ನ ಮಾಡಿ ನಿಲ್ಲಿಸಿದ್ರು. ನಾನು ಅವ್ರಿಗೆ ಹೇಳಿದೆ, ಚೆಂದ ಇದೆಯಲ್ವಾ ಅಂತ. ಅದಕ್ಕೆ ನಮ್ಮ ಗೆಳೆಯರು ಹೇಳಿದ್ರು, 2 ವರ್ಷದ ಹಿಂದೆ ಬರಬೇಕಾಗಿತ್ತು, ಇಲ್ಲಿ ಸಹಜವಾಗಿ ಜಿಂಕೆಗಳು ಓಡಾಡ್ಕೊಂಡಿದ್ವು ಅಂತ. ಇದು ನಮ್ಮ ಪ್ರಗತಿಯ ಅಥವಾ ನಮ್ಮ ವಿಗತಿಯ ಒಮ್ಮೆ ನಾವು ಚಿಂತಿಸಬೇಕಲ್ವ? ಈಗ 1 ಕಪ್ಪು ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಎಣ್ಣೆ ಮತ್ತು 1 ಚಮಚ ಅರಿಶಿನ ಪುಡಿಯನ್ನು ಹಾಕಿದ್ದೇನೆ. ಇದು ಬೇಯಲಿಕ್ಕೆ ಬಿಡೋಣ. ಹೆಚ್ಚಿಟ್ಟುಕೊಂಡಂಥ ನೆಲ್ಲಿಕಾಯಿ, ತೆಂಗಿನ ತುರಿ, ಮುಖ್ಯವಾಗಿ ಗಸಗಸೆ 2 ಚಮಚ ಗಸಗಸೆ ಹಾಕ್ಕೊಳ್ತಾ ಇದ್ದೇನೆ. 2-2.5 ಚಮಚ. ಗಸಗಸೆಗಳು ಅತ್ಯಂತ ಉತ್ತಮವಾದಂಥ ಪ್ರೋಟೀನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ತಾಮ್ರ, ಕಬ್ಬಿಣ, ಒಟ್ಟಾರೆಯಾಗಿ ಖನಿಜಗಳ ಆಕಾರ ಅಂತ ಕರೀಬೋದು. ಜೊತೆಗೆ ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತಂತೆ, ಚರ್ಮ ಮತ್ತು ಕೂದಲು ಸುಂದರವಾಗತ್ತಂತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತಂತೆ. ನಮ್ಮ ಆಹಾರದಲ್ಲಿ ಗಸಗಸೆ ಒಂದು ಶ್ರೇಷ್ಠವಾದಂಥ ಭಾಗವಾಗಿ ಪರಿಗಣಿಸಲ್ಪಡುತ್ತೆ. ಜೊತೆಯಲ್ಲಿ ಸ್ವಲ್ಪ ಅರಿಶಿಣ, ಇಷ್ಟನ್ನು ಸೇರಿಸಿ ರುಬ್ಕೊಂಡು ಬರೋಣ. ಈಗ ಅಧಿಕೃತವಾಗಿ ನೆಲ್ಲಿಕಾಯಿ ರಸಮನ್ನು ಆರಂಭಿಸೋಣ. ಒಂದು ಪ್ಯಾನ್ನಲ್ಲಿ 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಚಟಪಟ ಕುಟ್ಲಿ, ಅನಂತರ ಜೀರಿಗೆ, ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ತುಂಡರಿಸಿ ಹಾಕ್ಕೊಳ್ಳೋಣ. ಈಗಾಗಲೇ ಒಂದು ಒಗ್ಗರಣೆಯ ತಿಳಿಸಾರಿನ ಘಮ ಬರಲಿಕ್ಕೆ ಆರಂಭ ಆಗಿದೆ. ಸ್ವಲ್ಪ ಬಾಡಿದ ಮೇಲೆ ಹಸಿ ಮೆಣಸಿನಕಾಯನ್ನು ಬೇರಿಸ್ಕೊಳ್ಳೋಣ. ಈಗ ನಮ್ಮ ಟೊಮೆಟೊ, ಈಗ ಕೊಂಚ ಅರಿಶಿನ ಪುಡಿ ಹಾಕೋಣ. ಎರಡು ಚಮಚ ಉಪ್ಪನ್ನು ಬೆರೆಸ್ಕೊಳ್ಳೋಣ. ಹಿಂದೆ ಹೇಳಿದ ಹಾಗೆ ಡಾಕ್ಟರ್ ನಾಗೇಶ್ ಹೆಗಡೆ ಅವರು ಒಂದು ಸಾಲನ್ನು ಬರೀತಾರೆ. ಈ ಉಪ್ಪು ಮತ್ತು ಸಕ್ಕರೆ ಇದೆಯಲ್ಲ, ಅಚ್ಚೆ ಬಿಳಿಯ ಉಗ್ರ ವಿಷಗಳು ಅಂತ. ಆಶ್ಚರ್ಯ ನೋಡಿ, ಒಂದು ಸಿಹಿ ಮೂಲ, ಒಂದು ಉಪ್ಪಿನ ಮೂಲ. ಉಪ್ಪಿಲ್ಲದೆ ಅಡುಗೆ ಇಲ್ಲ, ಸಿಹಿ ಇಲ್ಲದೆ ಬದುಕಿಲ್ಲ ಅನ್ನಿಸುವಷ್ಟು ಮಟ್ಟಿಗೆ ನಾವು ಉಪ್ಪು ಮತ್ತು ಸಿಹಿಯ ಬೆನ್ನು ಬಿದ್ದಿದ್ದೇವೆ.
ಆದರೆ ಇವತ್ತು ನಮ್ಮ ತುಂಬ ಸಮಸ್ಯೆಗಳಿಗೆ ಉಪ್ಪು ಮತ್ತು ಸಕ್ಕರೆ ಮಿತಿ ಮೀರಿದ್ದು ಅಂತ ವೈದ್ಯಶಾಸ್ತ್ರ ಒಪ್ಪಿಕೊಂಡಿದೆ. ಈಗ ನಮ್ಮ ಟೊಮೆಟೊ, ಹಸಿಮೆಣಸು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾವು ಬೇಯಿಸಿಟ್ಕೊಂಡಂಥ ಹೆಸರು ಬೇಳೆಯ ಕಟ್ಟನ್ನು ಹೆಸರು ಬೇಳೆಯೊಂದಿಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೆರೆಸಿ 2 ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಕುದ್ದಿದೆ. ಇದಕ್ಕೀಗ ನಾವು ರುಬ್ಬಿಕೊಂಡಂಥ ಮಿಶ್ರಣವನ್ನು ಅಂದರೆ ನೆಲ್ಲಿಕಾಯಿ, ಗಸಗಸೆ, ತೆಂಗಿನಕಾಯಿ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಅಗತ್ಯಕ್ಕೆ ಅನುಸಾರ ನೀರನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಅಗತ್ಯ ಉಂಟು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕೊಂಚ ಬೆಲ್ಲ, ನಂತರ ನಾವು ಹೆಚ್ಚಿಟ್ಕೊಂಡಂಥ ಶುಂಠಿ, ಮುಖ್ಯವಾಗಿ ನಾವು ನೆಲ್ಲಿಕಾಯಿಯನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಸೇರಿಸಿ, ಜೊತೆಯಲ್ಲಿ ಕುಟ್ಟಿಟ್ಕೊಂಡಂಥ ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿಯನ್ನು ಸೇರಿಸಿ ಒಂದು ಚಂದದ ಕುದಿ ಬರುವವರೆಗೆ ಮಾತ್ರ ಕುದಿಸಿಕೊಳ್ಬೇಕು. ನಾವು ಈ ಮಸಾಲೆಯನ್ನು ಬೆರೆಸಿದ ಮೇಲೆ ಇದು ತುಂಬ ಕುದಿಸಿದ್ರೆ ಸ್ವಲ್ಪ ಕಹಿಯಾಗುತ್ತೆ. ಈಗ ಬಂದರು ನೋಡಿ ನಮ್ಮ ಮಾಸ್ಟ್ರು, ನೋಡೋಣ ಏನು ಹೇಳ್ತಾರೆ ಅಂತ. ಅದ್ಭುತ ಆಗಿದೆ. ಈ ಥಂಡಿ ಆಗಿದ್ದಕ್ಕೂ ಗಂಟ್ಲು ಕರಿತಾ ಇರೋದಕ್ಕೂ ಸಖತ್ತಾಗಿದೆ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ. ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೋಗ್ಗೆಯ ಒಡೆದು ಮಾತರಳಿ ಬರಲಿ, ಮೌನ ಮೋಗ್ಗೆಯ ಒಡೆದು ಮಾತರಳಿ ಬರಲಿ. 3 ಘಳಿಗೆಯ ಬಾಳು ಮಘಮಘಿಸುತ್ತಿರಲಿ ಮುಂಜಾವದಲ್ಲಿ ಹಸಿರು ಹುಲ್ಲು ಮಕಮಲ್ಲಿನಲಿ ಪಾರಿಜಾತವು ಹೂವ ಸುರಿಸಿದಂತೆ. ಮುಟ್ಟಿದರೆ ಮಾಸುತಿಹ ಮಂಜು ಹನಿ ಮುತ್ತಿನಲಿ ಸೃಷ್ಟಿ ಸಂಪೂರ್ಣತೆಯ ಬಿಂಬಿಪಂತೆ.